ಉಪವಾಸ ಸತ್ಯಾಗ್ರಹದ ವೇಳೆ ಕುಸಿದು ಬಿದ್ದ ಮಾಜಿ ಸೈನಿಕನ ಪತ್ನಿ. ಕೋಲಾರ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಭೇಟಿ ಸಾಂತ್ವನ. ಚಿಂತಾಮಣಿ ತಾಲೂಕು ಆಡಳಿತ ಕಚೇರಿ ಬಳಿ ತಹಸೀಲ್ದಾರ್ಗೆ ಕ್ಲಾಸ್. ಎಸ್ ವೀಕ್ಷಕರೇ, ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿಯೇ ಯೋಧರೊಬ್ಬರು ದೇಶಕ್ಕಾಗಿ ತಮ್ಮ ಕಾಲುಗಳನ್ನು ಕಳೆದುಕೊಂಡು ನಿವೃತ್ತಿ ನಂತರವೂ ಸೂಕ್ತ ಸೌಲಭ್ಯ ಸಿಗದೆ ಪರದಾಡ್ತಿದ್ದಾರೆ. ನ್ಯಾಯ ಸಿಗಬೇಕೆಂದು ಕಳೆದ 6 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ಶಿವಾನಂದ ರೆಡ್ಡಿ ಕಳೆದ 5 ದಿನಗಳಿಂದ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಉಪವಾಸ ಸತ್ಯಾಗ್ರಹವನ್ನ ಮಾಡುತ್ತಿದ್ದಾರೆ. ಆದರೆ ಇಂದು ಅವರ ಪತ್ನಿ ಇದ್ದಕ್ಕಿದ್ದ ಹಾಗೆ ನಿತ್ರಾಣರಾದರು. ಅವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು. ಕೋಲಾರ ಕ್ಷೇತ್ರದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಇಂದು ಚಿಂತಾಮಣಿಗೆ ಭೇಟಿಯನ್ನ ನೀಡಿದ್ರು. ಸೈನಿಕನ ಹೋರಾಟದ ವಿಚಾರವಾಗಿ ಈ ವೇಳೆ ತಹಸೀಲ್ದಾರ್ಗೆ ಫುಲ್ ಕ್ಲಾಸ್ ತೆಗೆದುಕೊಂಡ ಘಟನೆ ಕೂಡ ನಡೆಯಿತು. ಹೌದು, ಮಾಜಿ ಯೋಧರಾದ ಶಿವಾನಂದ ರೆಡ್ಡಿ ಭಾರತೀಯ ಸೇನೆಗಾಗಿ ಸೇವೆ ಸಲ್ಲಿಸಿದ್ದು, ಕಾರ್ಗಿಲ್ ಯುದ್ಧದ ವೇಳೆ ತಮ್ಮ ಕಾಲನ್ನ ಕೂಡ ಕಳೆದುಕೊಂಡಿದ್ದಾರೆ. ದೇಶಕ್ಕಾಗಿ ಸೇವೆ ಮಾಡಿರುವ ಶಿವಾನಂದ ರೆಡ್ಡಿಗೆ ಸುಮಾರು 26 ವರ್ಷಗಳಿಂದಲೂ ಕನಿಷ್ಠ ಮೂಲಭೂತ ಸೌಕರ್ಯ ನೀಡಿಲ್ಲ. ಅಲ್ಲದೆ 26 ವರ್ಷದಿಂದಲೂ ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟ ಮಾಡಿದ್ರೂ ಈವರೆಗೂ ನ್ಯಾಯ ಸಿಕ್ಕಿಲ್ಲ ಎಂದು ಹೋರಾಟ ನಡೆಸುತ್ತಿದ್ದಾರೆ. ಈತ ಶಿವಾನಂದ್ ಅವರ ಪತ್ನಿ ಪತಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆದರೆ ಉಪವಾಸ ಸತ್ಯಾಗ್ರಹದ ವೇಳೆ ಶಿವಾನಂದ್ ಪತ್ನಿಗೆ ತೀವ್ರ ಸುಸ್ತಾಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇತ್ತ ಸುದ್ದಿ ತಿಳಿದ ಕೋಲಾರದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಭೇಟಿಯನ್ನ ಮಾಡಿ ಮಾಜಿ ಸೈನಿಕ ಶಿವಾನಂದ ರೆಡ್ಡಿಗೆ ಸಾಂತ್ವನ ಹೇಳಿದ್ರು. ಸ್ಥಳದಲ್ಲಿಯೇ ಚಿಂತಾಮಣಿ ತಹಸೀಲ್ದಾರ್ಗೆ ಕರೆ ಮಾಡಿ ಕ್ಲಾಸ್ ತೆಗೆದುಕೊಂಡ್ರು. ಕೂಡಲೇ ಶಿವಾನಂದ್ ಅವರಿಗೆ ಜಮೀನು ಮಂಜೂರು ಮಾಡಬೇಕೆಂದು ಆಗ್ರಹಿಸಿದ್ರು. ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನ ಸಹ ನೀಡಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಆಯ್ತಾ? ರಾತ್ರಿ ಇವ್ರು ಇಲ್ಲಿದ್ರೆ ಲೈಟ್ ಆಫ್ ಮಾಡಿಸ್ತಿರತ್ತೆ ಹೆಂಗ್ರಿ? ಈಗ ನಾನು ನಿಮ್ಗೆ ಹೇಳೋದಿಷ್ಟೇ, ಯಾರೇ ಮಾಡಲಿ ನಿಮ್ಮಲ್ಲಿ ನಿಮ್ಮ ತಾಲೂಕು ಆಫೀಸಲ್ಲಿ ನೀವು ತಾಲೂಕು ದಂಡಾಧಿಕಾರಿಗಳಲ್ವಾ, ನೀವು ಅವ್ರಿಗೆ ಹೇಳಬೇಕು, ನೋಡಪ್ಪ ಅವ್ರು ಇದ್ದಾರೆ ಹೋರಾಟ ಮಾಡ್ತಾ ಇದ್ರೆ ಈಗ ಅವ್ರ ದಿನ ನಿಮ್ಮ ಆಫೀಸ್ ಮುಂದೆ ಕೂತಿದ್ದಾರಲ್ಲ ಸುದರ್ಶನ್ ಅವರು, 1 ವಾರದಿಂದ ಈ ದಿನ ನೋಡ್ತಾ ಇದ್ದೀರಲ್ಲ. ನಮ್ಮ ಮನೆಗೆ ಯಾರಾದರೂ ಈ ಥರ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದು ಈ ಥರ ಕುತ್ಕೊಂಡಿದ್ರೆ ಏನು ಮಾಡೋದು ಹೇಳ್ರಿ? ಕಾನೂನಲ್ಲಿ 100% ಅವಕಾಶ ಇದೆಯಲ್ಲ, ಬೇಕಾದಷ್ಟಲ್ರಿ ಆಯ್ತಲ್ರಿ ಸರ್ಕಾರಿ ಜಮೀನುಗಳು. ಇವ್ರು ಯಾರು ಈ ರಾಜಕಾರಣಿಗಳು ಕಿತ್ತೋಗಿರೋರು ಬತ್ತೋಗಿರೋರು ಎಲ್ಲ 2 ಎಕರೆ 3 ಎಕರೆ 5 ಎಕರೆ 10 ಎಕರೆ ಗುಳುಪ್ ಮಾಡ್ತಾವ್ರೆ. ಇವ್ರಿಗೆ 2 ಎಕರೆ ಮಾಡ್ಕೊಡಕ್ಕೇನ್ರಿ? ನೋಡಿ ಮಾತಾಡಿ, ಅದು ಅರ್ಜೆಂಟಾಗಿ ಅದನ್ನು ಕ್ಲಿಯರ್ ಮಾಡಿ. ಇಲ್ಲಾಂದ್ರೆ ಸುಮ್ಮನೆ ಇದು ಇಡೀ ತಾಲೂಕವರೆಲ್ಲ ಬಂದು ಕುತ್ಕೋಬೇಕಾಗುತ್ತೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.